ಹಾಯ್ ಗಾಯ್ಸ್, ಮೈ ಮಿನಿ ಬ್ಲಾಗ್. ನಾನು ಇವತ್ತು ಟಿಫನ್ ಬಂದುಬಿಟ್ಟು ಇಡ್ಲಿ ತಿಂತಾಯಿದ್ದೀನಿ. ಇವತ್ತು ಕಾಲೇಜ್ ಇಲ್ಲ, ಆದರೆ ಹೊರಗಡೆ ಹೋಗ್ತಾಯಿದ್ದೀವಿ. ಅದಕ್ಕೆ ಈ ಔಟ್ಫಿಟ್ ಹಾಕ್ಕೊತಾ ಇದ್ದೀನಿ, ರೆಡಿ ಆಗ್ತಾಯಿದ್ದೀನಿ. ಇವತ್ತು ಸೀರೆ ಸಂತೆಗೆ ಹೋಗ್ತಾಯಿದ್ದೀವಿ. ನಮ್ಮ ಅಕ್ಕವರು, ನಮ್ಮ ಪಕ್ಕದ ಮನೆ ಆಂಟಿ ಅವರೆಲ್ಲರೂ ಸೇರಿ ಹೋಗ್ತಾಯಿದ್ದೀವಿ. ಹಾಗೆ ಆಷಾಢ ಅಲ್ವಾ, ಅದಕ್ಕೆ ನಮ್ಮ ಮನೇಲಿ ದೇವಸ್ಥಾನಕ್ಕೆ ಹೋಗಕ್ಕೆ ಹೇಳಿದ್ರು, ಅದಕ್ಕೆ ಹೋಗ್ತಾಯಿದ್ದೀವಿ. ಹಾಗೆ ನಾನು 3 ದಿನ ಕಾಲೇಜಿಗೆ ಹೋಗಿದ್ದು, ಆದರೆ ರಜೆನೇ ಕೊಡ್ತವ್ರೆ. ಕಾಲೇಜಿಗೆ ಹೋಗೋಣ ಅನ್ನೋ ದಿನ ರಜೆ ಕೊಡ್ತವ್ರೆ. ಬೆಳಗ್ಗೆ ಟೈಮ್ ಟೇಬಲ್ ಕಳಿಸ್ತಾರೆ, ಕಾಲೇಜ್ ಇಲ್ಲ ಅಂತ ಹೇಳ್ತಾರೆ. ಈಗ ರೆಡಿ ಆಗಿದ್ದೀನಿ, ಎಲ್ಲರೂ ರೆಡಿ ಆಗವ್ರೆ. ಈಗ ಹೊರಡಬೇಕು. ನಿನ್ನೆನೇ ಹೋಗೋಣ ಅಂದ್ಕೊಂಡಿದ್ವಿ, ಆದರೆ ನಮ್ಮ ಅಕ್ಕಗೆ ಹುಷಾರಿಲ್ಲ, ಅದಕ್ಕೆ ಇವತ್ತು ಹೋಗ್ತಾ ಇದ್ದೀವಿ. ಬ್ಲಾಗಲ್ಲಿ ನಮ್ಮ ಅಕ್ಕ ಮತ್ತು ಆ ಪಾಪನು ಕಾಣಿಸ್ತವನತ್ತೆ, ಹೇಳ್ತೈತೆ. ಹಾಗೆ ನಮ್ಮ ಪಕ್ಕದ ಮನೆ ಅಕ್ಕನೂ ಹೇಳ್ತವ್ರೆ. ಎಲ್ಲರೂ ಬಸ್ ಸ್ಟಾಪ್ ಹತ್ರ ಬಂದ್ವಿ. ಬಸ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀವಿ. ಬಸ್ ಸಿಕ್ತು, ಬಸ್ ಹತ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಪಕ್ಕದ ಮನೆ ಹುಡುಗರು, ಅವನು ವಿಡಿಯೋ ಮಾಡ್ತಾ ಇದ್ದೀನಿ, ಸ್ಮೈಲೇ ಮಾಡ್ತಾ ಇಲ್ಲ. ಅವಳು ದೂರ ಕುತ್ಕೊಂಡವಳೆ, ಅವಳು ಸ್ಮೈಲ್ ಮಾಡಿದ್ಲು. ನಾವು ಸೀರೆ ಸಂತೆ ಫಸ್ಟ್ ಹೋಗ್ತಾ ಇದ್ದೀವಿ, ಅದಾದಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಬಸ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀವಿ. ಬಸ್ ಬಂದಿಲ್ಲ ಅಂತ ನಮ್ಮ ಅಕ್ಕ ಅವಳ ಜೊತೆ ಮಾತಾಡ್ಕೊಂಡು ಕುತ್ಕೊಂಡವ್ರೆ. ಬಸ್ ಬಂತು, ಬಸ್ ಹತ್ತಿದ್ದೀವಿ. ಈಗ ರಿಟರ್ನ್ ಇಳಿತಾ ಇದ್ದೀವಿ. ಬಸ್ ಸ್ಟಾಪಿಂದ ಒಂದು ಸ್ವಲ್ಪ ದೂರ ನಡ್ಕೊಂಡೋದ್ರೆ ಸೀರೆ ಸಂತೆ ಹಾಕೋರೆ, ಅಲ್ಲಿಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸೀರೆ ಸಂತೆ ಒಳಗಡೆ ಬಂದಿದ್ದೀವಿ. ಸೀರೆ ನೋಡ್ತಾ ಇದ್ದೀವಿ. ನಾವು ಸೀರೆ ತಗೊಂಡಿದ್ವಿ, ಆದರೆ ಅದು 2 ಡ್ಯಾಮೇಜ್ ಆಗಿತ್ತು, ಅದಕ್ಕೆ ರಿಟರ್ನ್ ಮಾಡಿ ಬಂದ್ವಿ. ಇದ್ದಕ್ಕಿದ್ದಂಗೆ ಜ್ವರ ಬಂತು, ಅದಕ್ಕೆ ನಮ್ಮ ಅಕ್ಕವ್ರು ಮಾತ್ರ ದೇವಸ್ಥಾನಕ್ಕೆ ಹೋಗಿ ನನಗೆ ಮನೆಗೆ ಕಳಿಸಿದ್ರು. ಬಾಯ್, ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ.